ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು HTML ಕಮೆಂಟ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ತುಂಬ ಪವರ್ಫುಲ್ ಕಾನ್ಸೆಪ್ಟ್ ಇದು. ತುಂಬ ಸಣ್ಣ ಕಾನ್ಸೆಪ್ಟ್ ಕೂಡ, ಸೊ ಆದರೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಇವಾಗ ಡೈರೆಕ್ಟಾಗಿ ಕೋಡ್ಗೆ ಹೋಗೋಣ. ಸೊ ನನ್ನ ಹತ್ರ ಸಿಂಪಲ್ ಆಗಿರೋ ಒಂದು HTML ಸ್ಟ್ರಕ್ಚರ್ ಇದೆ, ಅದ್ರೊಳಗಡೆ ಸ್ವಲ್ಪ ಪ್ಯಾರಾಗ್ರಾಫ್ಸ್ ಇದೆ. ಸೊ ಇವಾಗ ಕಮೆಂಟ್ ಅಂದರೆ ಏನು? ಸೊ ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡಬೇಕಲ್ಲ, ಅದೇ ರೀತಿ HTML ಕೂಡ ಏನಾದರೂ ಒಂದು ಎಲಿಮೆಂಟ್ ಬಗ್ಗೆನೋ ಇಲ್ಲ ಟ್ಯಾಗ್ ಬಗ್ಗೆನೋ ಕಮೆಂಟ್ ಮಾಡ್ಬೋದು, ಇಲ್ಲ ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಬೋದು. ಸೊ ಇವಾಗ ನಾನೊಂದು ಸುಮ್ಮನೆ ಕಮೆಂಟ್ ಬರಿತೀನಿ. ಏನಂತ ಬರಿತೀನಿ ಅಂದರೆ, ಫಸ್ಟು ಟೆಕ್ಸ್ಟ್ ಬರ್ಕೊತೀನಿ, ಆಮೇಲೆ ಅದನ್ನು ಕಮೆಂಟ್ ಮಾಡ್ತೀನಿ. ಸೊ ಇದು ಫಸ್ಟ್ ಪ್ಯಾರಾಗ್ರಾಫ್ ಅಂತ ತೊಗೊಂಡಿದ್ದೀನಿ. ಸೊ ಇದನ್ನು ಬ್ಲಾಕ್ ಮಾಡಿಬಿಟ್ಟು ಇದನ್ನು ಕಮೆಂಟ್ ಮಾಡ್ತೀನಿ. ಸೊ ನೋಡೋರಲ್ಲ ಫ್ರೆಂಡ್ಸ್, ಇದನ್ನು ಈ ಟೆಕ್ಸ್ಟ್ನ ನಾನು ಕಮೆಂಟ್ ಮಾಡಿಕೊಂಡೆ. ಕಮೆಂಟ್ ಹೆಂಗೆ ವರ್ಕ್ ಆಗುತ್ತೆ? ಫಸ್ಟು ಆ್ಯಂಗಲ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಬೇಕು, ಆಮೇಲೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಡಬೇಕು, ಆಮೇಲೆ 2 ಹೈಫನ್. ಇದು ಕಮೆಂಟ್ ಓಪನ್ ಟ್ಯಾಗ್. ಆಮೇಲೆ ಕಮೆಂಟ್ನ ಹೆಂಗೆ ಕ್ಲೋಸ್ ಮಾಡೋದು ಅಂದರೆ 2 ಹೈಫನ್ ಕೊಟ್ಟು ಆ್ಯಂಗಲ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಸೊ HTML ಅಲ್ಲಿ ಇದೊಂದೇ ಸಿಂಟ್ಯಾಕ್ಸ್ ಇರೋದು ಕಮೆಂಟ್ಗೆ. ಸೊ ಇದು ಬಿಟ್ಟು ಬೇರೆ ಕೊಡೋಕ್ಕಾಗಲ್ಲ. ನೋಡಿ, ಇದು ವರ್ಕ್ ಆಗಲ್ಲ ಇವಾಗ, ಬೇರೆ ಎಲ್ಲ ಕಮೆಂಟ್ ಆಗೋಯ್ತು. ಸೊ ಇದು ಕೊಟ್ಟರೆ ಈ ಲೈನ್ ಮಾತ್ರ ಕಮೆಂಟ್ ಆಗುತ್ತೆ. ಸೊ ಇದು ನೋಡಿ, ಇದನ್ನು 1 ಹೈಫನ್ ತೆಗಿತೀನಿ, ನೋಡಿ ಕಮೆಂಟ್ ವರ್ಕ್ ಆಗ್ತಿಲ್ಲ. ಸೊ ಇವಾಗ ಮತ್ತೆ ಇನ್ನೊಂದು ಹೈಫನ್ ಕೊಟ್ಟರೆ ಕಮೆಂಟ್ ವರ್ಕ್ ಆಗುತ್ತೆ. ಸೊ ಇವಾಗ ಈ ಪ್ಯಾರಾಗ್ರಾಫ್ಗೂ ಸುಮ್ಮನೆ ಇದು ಸೆಕೆಂಡ್ ಪ್ಯಾರಾಗ್ರಾಫ್ ಅಂತ ಹೋಗ್ಬಿಟ್ಟು ಇದ್ರನ್ನು ಕಮೆಂಟ್ ಮಾಡ್ತೀನಿ. ಸೊ ನಾವು ಈ ಥರ ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಬೋದು. ಈ ಕಮೆಂಟ್ಸು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಸೊ ನಾವು ಇವಾಗ ಒಂದು ಪ್ರೋಗ್ರಾಮ್ ಬರೀತಾ ಇರ್ತೀವಿ ಅಂದ್ಕೊಳ್ಳಿ, ನಾವು ಇದರಲ್ಲಿ ಡೇಟ್ ಹಾಕೊಬೋದು. ನೋಡಿ ಈ ಥರ. ಸೊ ಈ ಥರ ಡೇಟ್ ಹಾಕೊಬೋದು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಪ್ರೋಗ್ರಾಮ್ ನಾವು ಯಾವತ್ತು ಬರೆದಿದ್ದು ಅಂತ. ಆಮೇಲೆ ನಾವು ಇದ್ರ ಬಗ್ಗೆ ಏನಾದರೂ ಬರ್ಕೊಬೋದು, ಏನಾದರೂ ಎಡಿಟ್ ಟುಮಾರೋ ಅಂತ. ಸೊ ಈ ಥರ ಏನಾದರೂ ಕಮೆಂಟ್ಸ್ ಬರ್ಕೊಂಡು ನಾಳೆ ದಿವಸ ನಾವು ಮತ್ತೆ ಕೋಡಿಗೆ ಬಂದರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲೊಂದು ಕಮೆಂಟ್ ಹಾಕ್ಕೊಂಡಿದ್ದೀನಿ, ಸೊ ಇಲ್ಲೇನಾದ್ರು ಚೇಂಜಸ್ ಮಾಡಬೇಕು ಅದಲ್ಲ. ಸೊ ಪ್ರೋಗ್ರಾಮಿಂಗಲ್ಲಿ ಕಮೆಂಟ್ಸು ತುಂಬಾ ಇಂಪಾರ್ಟೆಂಟು. ಸೊ ಪ್ರತಿ ಒಂದು ಫಂಕ್ಷನ್ಸ್ಗೂ ಕಮೆಂಟ್ಸ್ ಬರೆಯೋದು ತುಂಬಾ ಒಳ್ಳೆಯದು. ಸೊ ನಿಮಗೆ ನಾಳೆ ದಿವಸ ಅದು ತುಂಬ ಯೂಸ್ ಆಗುತ್ತೆ. ನೀವು ಮರ್ತೋಗಿದ್ರೂ ಆ ಕಮೆಂಟನ್ನು ಓದ್ಕೊಂಡು ನೀವು ಅದನ್ನು ಆಮೇಲೆ ಎಡಿಟ್ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ಹಂಗೆ ಬಿಡ್ಬೋದು, ನಿಮ್ಗೆ ಅರ್ಥ ಆಗುತ್ತೆ ಅದು. ಆಮೇಲೆ ಇನ್ ಕೇಸ್ ನಿಮ್ಮ ಕೋಡ್ನೇನಾದ್ರು ಬೇರೆಯವ್ರು ನೋಡಿದ್ರು ಕೂಡ ಅದು ನಿಮಗೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಓಕೆ ಇಲ್ಲೇನೋ ಕಮೆಂಟ್ ಬರೆದಿದ್ದಾರೆ ಅಂತ. ಅದೊಂದೇ ಸಿನಾರಿಯೋಸ್ಗೆ ನಾವು ಕಮೆಂಟ್ಸ್ ತುಂಬಾ ಯೂಸ್ ಮಾಡ್ತೀವಿ. ಸೊ ಕಮೆಂಟ್ಸಲ್ಲಿ ಇವಾಗ ನಾನು ಆಚೆ ಕಡೆ ಕಮೆಂಟ್ ಮಾಡಿದೆ, ಇವಾಗ ನಾನು ಪ್ಯಾರಾಗ್ರಾಫ್ ಒಳಗಡೆ ಏನಾದ್ರು ಕಮೆಂಟ್ ಮಾಡಿ ನೋಡೋಣ. ಸೊ ಇದನ್ನು ಕಮೆಂಟ್ ಮಾಡಿ ನೋಡೋಣ, ಕಮೆಂಟ್ ಆಗುತ್ತೋ ಇಲ್ಲೋ ಅಂತ. 100% ಕಮೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಪ್ಯಾರಾಗ್ರಾಫ್ ಒಳಗಡೆ ಇನ್ಲೈನ್ ಕಮೆಂಟ್ ಕೂಡ ಮಾಡಿದೆ ನಾನು. ಆಮೇಲೆ ನೀವು ಬೇಕಾದ್ರೆ ಇನ್ನೊಂದು ಏನು ಮಾಡ್ಕೊಬೋದು ಅಂದರೆ, ಕಂಪ್ಲೀಟ್ ಟ್ಯಾಗ್ನೇ ಕಮೆಂಟ್ ಮಾಡ್ಕೊಬೋದು. ಬರೀ ಆಚೆ ಕಡೆ ಇರೋ ಟೆಕ್ಸ್ಟ್ ಒಂದೇ ಅಂತಲ್ಲ, ಕಂಪ್ಲೀಟ್ ಟ್ಯಾಗ್ದೇನೆ ಕಮೆಂಟ್ ಮಾಡ್ಕೊಬೋದು. ಎಷ್ಟೆಲ್ಲ ಟ್ಯಾಗ್ ಇರಲಿ ಅದು ಕಮೆಂಟ್ ಮಾಡ್ಕೊಬೋದು. ಸೊ ನೋಡಿ, ಇವಾಗ ಕಂಪ್ಲೀಟ್ ಪ್ಯಾರಾಗ್ರಾಫ್ ಟ್ಯಾಗ್ನ ಕಮೆಂಟ್ ಮಾಡ್ತೀನಿ. ಕಂಪ್ಲೀಟ್ ಪ್ಯಾರಾಗ್ರಾಫ್ ಟ್ಯಾಗ್ ಕಮೆಂಟ್ ಆಗೋಯ್ತು. ಮೇನ್ ಇಂಪಾರ್ಟೆಂಟ್ ಏನಂದರೆ, ನಾವೇನು ಕಮೆಂಟ್ ಮಾಡ್ತೀರಿ ಅದು ಬ್ರೌಸರಲ್ಲಿ ಕಾಣಿಸಲ್ಲ. ಸೊ ಇವಾಗ ನೋಡಿ, ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಬರ್ತಿದ್ದೀನಿ, ಸೆಕೆಂಡ್ ಪ್ಯಾರಾಗ್ರಾಫ್ ಅಂತ ಬರ್ತಿದ್ದೀನಿ, ಆಮೇಲೆ ಇದರಲ್ಲಿ ಲೈಟ್ ಆ್ಯಂಡ್ ಸೈನ್ ಅಂತ ಕಮೆಂಟ್ ಮಾಡಿದ್ದೀನಿ. ಸೊ ಇದೆಲ್ಲ ಕಮೆಂಟ್ ಆಗಿದೆ, ಕರೆಕ್ಟಾ? ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಬ್ರೌಸರಲ್ಲಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನೋಡಿ, ಅದು ಫಸ್ಟ್ ಪ್ಯಾರಾಗ್ರಾಫ್ ಕಮೆಂಟ್ ಮಾಡೋದು ಕಾಣಿಸೋದೇ ಇಲ್ಲ. ಸೊ ಬ್ರೌಸರಲ್ಲಿ ನಾವು ಏನು ಕಮೆಂಟ್ ಮಾಡಿರ್ತೀರೋ ಅದು ಬ್ರೌಸರಲ್ಲಿ ಕಾಣಿಸಲ್ಲ. ಸೊ ನೋಡಿ, ಇಲ್ಲಿ ದ ಫೇಟ್ ಇಸ್ ದಿ ಬರ್ಡ್ ದಟ್ ಫೀಲ್ಸ್ ದಿ ಅಂತ ಇದೆ. ಫೀಲ್ಸ್ ದಿ ಆದಮೇಲೆ ವೆನ್ನಿಂದ ಸ್ಟಾರ್ಟ್ ಆಗುತ್ತೆ. ದ ಬರ್ಡ್ ದಟ್
ದ ಫೇತ್ ಇಸ್ ದಿ ಬರ್ಡ್ ದಟ್ ಫೀಲ್ಸ್ ದಿ ಅಂದಮೇಲೆ ಲೈಟ್ ಆ್ಯಂಡ್ ಸಿಂಗ್ಸ್ ಬಂದೇ ಇಲ್ಲ ನೋಡಿ, ಕಮೆಂಟ್ ಮಾಡಿದಿರಲ್ಲ ಅದನ್ನು ನೋಡಿ, ಇಲ್ಲಿ ಬಂದೇ ಇಲ್ಲ, ಲೈಟ್ ಆ್ಯಂಡ್ ಸಿಂಗ್ಸ್ ಬಂದೇ ಇಲ್ಲ. ಸೊ ಫೀಲ್ಸ್ ದಿ ವೆನ್ ಇಂದ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿಂದ. ಸಿಂಪಲ್. ಒಂದು ನಾರ್ಮಲ್ ಆಗಿ ಟೆಕ್ಸ್ಟ್ನ ಆಚೆ ಕಡೆ ಬರೋದು ಕಮೆಂಟ್ ಮಾಡ್ಕೊಬೋದು, ಒಂದು ಕಂಪ್ಲೀಟಾಗಿ ಟ್ಯಾಗ್ನೇ ಕಮೆಂಟ್ ಮಾಡ್ಕೊಬೋದು, ಇಲ್ಲಾಂದರೆ ಟ್ಯಾಗ್ ಒಳಗಡೆ ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಬೋದು. ಸೊ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.